ರಾಜ್ಯಾದ್ಯಂತ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಮಿಸಿರುವಂಥದ್ದು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಏನು ಆ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಫರ್ತಾಬಾದ್ ಗ್ರಾಮದ ರೈತ ಏನು ಸೂರ್ಯಕಾಂತ್ ಮತ್ತು ಚನ್ನಕೇಶವ್ ಅನ್ನುವಂಥವರ ಜಮೀನಿಗೆ ಭೇಟಿ ನೀಡಿರುವಂಥ ಸಿ.ಎಂ. ಸಿದ್ದರಾಮಯ್ಯ ಅವರು ಜಮೀನಿನಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇನ್ನು ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ಜಮೀನಿನ ಒಳಗಡೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 27 ಎಕರೆಯಲ್ಲಿ ಒಟ್ಟು 2 ಬಾರಿ ಈ ಒಂದು ತೊಗರಿಯನ್ನು ಬಿತ್ತನೆ ಮಾಡಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿದರೂ ಕೂಡ ಏನು ಮಳೆ ಬಂದು ಸಂಪೂರ್ಣವಾಗಿ ಆ ಒಂದು ತೊಗರಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆ ಮಾಡಿ ರೈತರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಜಮೀನಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈಗ ಅಂದರೆ ಮೊಳಕಾಲು ಉದ್ದ ಬೆಳೆ ಬೆಳಿಬೇಕಾಗಿತ್ತು, ಆದರೆ ಈ ಬಹುತೇಕ ಮಳೆಯಿಂದ ಏನು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಏನು ಆ ಒಂದು ತೊಗರಿಗೆ ರೋಗ ತಗಲುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇದೀಗ ಆತಂಕದಲ್ಲಿರುವಂಥದ್ದು. ಹಾಗಾಗಿಯೇ ರೈತರನ್ನು ಮಾತಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಖುದ್ದು ಸಿ.ಎಂ. ಸಿದ್ದರಾಮಯ್ಯ ಅವರು ಆಲಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯಾದ್ಯಂತ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಮಿಸಿರುವಂಥದ್ದು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಏನು ಆ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಫರ್ತಾಬಾದ್ ಗ್ರಾಮದ ರೈತ ಏನು ಸೂರ್ಯಕಾಂತ್ ಮತ್ತು ಚನ್ನಕೇಶವ್ ಅನ್ನುವಂಥವರ ಜಮೀನಿಗೆ ಭೇಟಿ ನೀಡಿರುವಂಥ ಸಿ.ಎಂ. ಸಿದ್ದರಾಮಯ್ಯ ಅವರು ಜಮೀನಿನಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇನ್ನು ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ಜಮೀನಿನ ಒಳಗಡೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 27 ಎಕರೆಯಲ್ಲಿ ಒಟ್ಟು 2 ಬಾರಿ ಈ ಒಂದು ತೊಗರಿಯನ್ನು ಬಿತ್ತನೆ ಮಾಡಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿದರೂ ಕೂಡ ಏನು ಮಳೆ ಬಂದು ಸಂಪೂರ್ಣವಾಗಿ ಆ ಒಂದು ತೊಗರಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆ ಮಾಡಿ ರೈತರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಜಮೀನಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈಗ ಅಂದರೆ ಮೊಳಕಾಲು ಉದ್ದ ಬೆಳೆ ಬೆಳಿಬೇಕಾಗಿತ್ತು, ಆದರೆ ಈ ಬಹುತೇಕ ಮಳೆಯಿಂದ ಏನು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಏನು ಆ ಒಂದು ತೊಗರಿಗೆ ರೋಗ ತಗಲುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇದೀಗ ಆತಂಕದಲ್ಲಿರುವಂಥದ್ದು. ಹಾಗಾಗಿಯೇ ರೈತರನ್ನು ಮಾತಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಖುದ್ದು ಸಿ.ಎಂ. ಸಿದ್ದರಾಮಯ್ಯ ಅವರು ಆಲಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯಾದ್ಯಂತ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಮಿಸಿರುವಂಥದ್ದು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಏನು ಆ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಫರ್ತಾಬಾದ್ ಗ್ರಾಮದ ರೈತ ಏನು ಸೂರ್ಯಕಾಂತ್ ಮತ್ತು ಚನ್ನಕೇಶವ್ ಅನ್ನುವಂಥವರ ಜಮೀನಿಗೆ ಭೇಟಿ ನೀಡಿರುವಂಥ ಸಿ.ಎಂ. ಸಿದ್ದರಾಮಯ್ಯ ಅವರು ಜಮೀನಿನಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇನ್ನು ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ಜಮೀನಿನ ಒಳಗಡೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 27 ಎಕರೆಯಲ್ಲಿ ಒಟ್ಟು 2 ಬಾರಿ ಈ ಒಂದು ತೊಗರಿಯನ್ನು ಬಿತ್ತನೆ ಮಾಡಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿದರೂ ಕೂಡ ಏನು ಮಳೆ ಬಂದು ಸಂಪೂರ್ಣವಾಗಿ ಆ ಒಂದು ತೊಗರಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆ ಮಾಡಿ ರೈತರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಜಮೀನಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈಗ ಅಂದರೆ ಮೊಳಕಾಲು ಉದ್ದ ಬೆಳೆ ಬೆಳಿಬೇಕಾಗಿತ್ತು, ಆದರೆ ಈ ಬಹುತೇಕ ಮಳೆಯಿಂದ ಏನು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಏನು ಆ ಒಂದು ತೊಗರಿಗೆ ರೋಗ ತಗಲುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇದೀಗ ಆತಂಕದಲ್ಲಿರುವಂಥದ್ದು. ಹಾಗಾಗಿಯೇ ರೈತರನ್ನು ಮಾತಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಖುದ್ದು ಸಿ.ಎಂ. ಸಿದ್ದರಾಮಯ್ಯ ಅವರು ಆಲಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಸಿ.ಎಂ. ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯಾದ್ಯಂತ ಮಳೆ
ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ CM ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಮಿಸಿರುವಂಥದ್ದು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಏನು ಆ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಫರ್ತಾಬಾದ್ ಗ್ರಾಮದ ರೈತ ಏನು ಸೂರ್ಯಕಾಂತ್ ಮತ್ತು ಚನ್ನಕೇಶವ್ ಅನ್ನುವಂಥವರ ಜಮೀನಿಗೆ ಭೇಟಿ ನೀಡಿರುವಂಥ CM ಸಿದ್ದರಾಮಯ್ಯ ಅವರು ಜಮೀನಿನಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇನ್ನು ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ಜಮೀನಿನ ಒಳಗಡೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 27 ಎಕರೆಯಲ್ಲಿ ಒಟ್ಟು 2 ಬಾರಿ ಈ ಒಂದು ತೊಗರಿಯನ್ನು ಬಿತ್ತನೆ ಮಾಡಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿದರೂ ಕೂಡ ಏನು ಮಳೆ ಬಂದು ಸಂಪೂರ್ಣವಾಗಿ ಆ ಒಂದು ತೊಗರಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ CM ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆ ಮಾಡಿ ರೈತರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಜಮೀನಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈಗ ಅಂದರೆ ಮೊಳಕಾಲುದ್ದ ಬೆಳೆ ಬೆಳಿಬೇಕಾಗಿತ್ತು, ಆದರೆ ಈ ಬಹುತೇಕ ಮಳೆಯಿಂದ ಏನು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಏನು ಆ ಒಂದು ತೊಗರಿಗೆ ರೋಗ ತಗುಲುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇದೀಗ ಆತಂಕದಲ್ಲಿರುವಂಥದ್ದು. ಹಾಗಾಗಿಯೇ ರೈತರನ್ನು ಮಾತಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೂಡ ಖುದ್ದು CM ಸಿದ್ದರಾಮಯ್ಯ ಅವರು ಆಲಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ CM ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯಾದ್ಯಂತ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ CM ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಮಿಸಿರುವಂಥದ್ದು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಏನು ಆ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಫರ್ತಾಬಾದ್ ಗ್ರಾಮದ ರೈತ ಏನು ಸೂರ್ಯಕಾಂತ್ ಮತ್ತು ಚನ್ನಕೇಶವ್ ಅನ್ನುವಂಥವರ ಜಮೀನಿಗೆ ಭೇಟಿ ನೀಡಿರುವಂಥ CM ಸಿದ್ದರಾಮಯ್ಯ ಅವರು ಜಮೀನಿನಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇನ್ನು ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ಜಮೀನಿನ ಒಳಗಡೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 27 ಎಕರೆಯಲ್ಲಿ ಒಟ್ಟು 2 ಬಾರಿ ಈ ಒಂದು ತೊಗರಿಯನ್ನು ಬಿತ್ತನೆ ಮಾಡಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿದರೂ ಕೂಡ ಏನು ಮಳೆ ಬಂದು ಸಂಪೂರ್ಣವಾಗಿ ಆ ಒಂದು ತೊಗರಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ CM ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆ ಮಾಡಿ ರೈತರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಜಮೀನಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈಗ ಅಂದರೆ ಮೊಳಕಾಲುದ್ದ ಬೆಳೆ ಬೆಳಿಬೇಕಾಗಿತ್ತು, ಆದರೆ ಈ ಬಹುತೇಕ ಮಳೆಯಿಂದ ಏನು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಏನು ಆ ಒಂದು ತೊಗರಿಗೆ ರೋಗ ತಗುಲುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇದೀಗ ಆತಂಕದಲ್ಲಿರುವಂಥದ್ದು. ಹಾಗಾಗಿಯೇ ರೈತರನ್ನು ಮಾತಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೂಡ ಖುದ್ದು CM ಸಿದ್ದರಾಮಯ್ಯ ಅವರು ಆಲಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ CM ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯಾದ್ಯಂತ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ CM ಸಿದ್ದರಾಮಯ್ಯ ಅವರು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಆಗಮಿಸಿರುವಂಥದ್ದು. ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಏನು ಆ ಒಂದು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಫರ್ತಾಬಾದ್ ಗ್ರಾಮದ ರೈತ ಏನು ಸೂರ್ಯಕಾಂತ್ ಮತ್ತು ಚನ್ನಕೇಶವ್ ಅನ್ನುವಂಥವರ ಜಮೀನಿಗೆ ಭೇಟಿ ನೀಡಿರುವಂಥ CM ಸಿದ್ದರಾಮಯ್ಯ ಅವರು ಜಮೀನಿನಲ್ಲಿ ಬೆಳೆದಂಥ ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಇನ್ನು ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತು ಜಮೀನಿನ ಒಳಗಡೆ ಹೋಗೋದಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. 27 ಎಕರೆಯಲ್ಲಿ ಒಟ್ಟು 2 ಬಾರಿ ಈ ಒಂದು ತೊಗರಿಯನ್ನು ಬಿತ್ತನೆ ಮಾಡಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿದರೂ ಕೂಡ ಏನು ಮಳೆ ಬಂದು ಸಂಪೂರ್ಣವಾಗಿ ಆ ಒಂದು ತೊಗರಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ CM ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆ ಮಾಡಿ ರೈತರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಜಮೀನಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈಗ ಅಂದರೆ ಮೊಳಕಾಲುದ್ದ ಬೆಳೆ ಬೆಳಿಬೇಕಾಗಿತ್ತು, ಆದರೆ ಈ ಬಹುತೇಕ ಮಳೆಯಿಂದ ಏನು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಜೊತೆಗೆ ಏನು ಆ ಒಂದು ತೊಗರಿಗೆ ರೋಗ ತಗುಲುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಕೂಡ ಇದೀಗ ಆತಂಕದಲ್ಲಿರುವಂಥದ್ದು. ಹಾಗಾಗಿಯೇ ರೈತರನ್ನು ಮಾತಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೂಡ ಖುದ್ದು CM ಸಿದ್ದರಾಮಯ್ಯ ಅವರು ಆಲಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ CM ಸಿದ್ದರಾಮಯ್ಯ ಅವರು ಅದನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.